ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡ್ಯ ನೈಟ್ ರೋ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಮಂಡ್ಯ ನೈಟ್ ರೋ ನೋಡೋದಾದ್ರೆ ಒಂದು ಅದ್ಭುತವಾದ ಮಂಡ್ಯ ನೈಟ್ ರೋ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ವಾರ ರಾ ವ್ಯೂವರ್ಶಿಪ್ 1.386 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಮಂಡ್ಯ ನೈಟ್ ರೋ ನೋಡೋದಾದ್ರೆ ಈ ವಾರನೂ ಕೂಡ ಒಂದು ಅದ್ಭುತವಾದ ಎಪಿಸೋಡ್ ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ ಮಂಡ್ಯ ನೈಟ್ ರೋ ವ್ಯೂವರ್ಶಿಪ್ ಜಾಸ್ತಿ ಆಗಿ 1.522 ಮಿಲಿಯನ್ ಬಂದಿದೆ ಅಂತಾನೆ ಹೇಳ್ಬಹುದು. ಸೊ ನೋಡೋಣ ಗೈಸ್, ಇನ್ನೇನು ಈ ಒಂದು ವ್ಯೂವರ್ಶಿಪ್ ಲೆಕ್ಕಾಚಾರ ಎಲ್ಲದೂ ಕೂಡ ಮುಗಿಯುತ್ತೆ. ಯಾಕಂದ್ರೆ ಮಂಡ್ಯ ನೈಟ್ ರೋ ಜನವರಿ 6ನೇ ತಾರೀಕು ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದೆ. ಮಂಡೇ ನೈಟ್ ರೋ ವ್ಯೂವರ್ಶಿಪ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ವ್ಯೂವರ್ಶಿಪ್ ಕೂಡ ಬಂದಿದೆ. ಯಾಕಂದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಆಗಿರ್ಲಿಲ್ಲ, ಬದಲಿಗೆ ಒಂದು ನಾರ್ಮಲ್ ಲೈವ್ ಇವೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅದನ್ನ ಡಬ್ಲ್ಯೂ ಅವರು ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರು. ಅಂಡ್ ಅದರ ವ್ಯೂವರ್ಶಿಪ್ ಕೂಡ ರಿಲೀಸ್ ಆಗಿದೆ. ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ವ್ಯೂವರ್ಶಿಪ್ ಕೂಡ 1.59 ಮಿಲಿಯನ್ ಬಂದಿದೆ. ಸೊ ಇದು ಕೂಡ ವೀಕ್ಲಿ ಶೋ ರೀತಿನೇ ಡಬ್ಲ್ಯೂ ಅವರು ವ್ಯೂವರ್ಶಿಪ್ ನ ತಗೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಬಗ್ಗೆ. ರೆಸ್ಸಲ್ ವುಡ್ಸ್ ರೇಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ನಮ್ಮ ಸಿಎಂ ಪಂಕ್ ಅವರು ರಸ್ಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರಂತೆ. ಅವರು ಚಾಂಪಿಯನ್ಶಿಪ್ ನ ಡಿಫೆಂಡ್ ಆದ್ರೂ ಮಾಡಬಹುದು ಅಥವಾ ಚಾಂಪಿಯನ್ಶಿಪ್ ಗೆ ಫೈಟ್ ಆದ್ರೂ ಮಾಡಬಹುದು. ಒಟ್ಟಿನಲ್ಲಿ ರಸ್ಸಲ್ ಮೇನಿಯಾ 41 ನಲ್ಲಿ ನಮ್ಮ ಸಿಎಂ ಪಂಕ್ ಅವರು ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬಹುದು. ಇದನ್ನ ನಮ್ಮ ರೆಸ್ಸಲ್ ವುಡ್ಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಆಫ್ ಕೋರ್ಸ್ ನಮ್ಮ ಸಿಎಂ ಪಂಕ್ ಅವರ ಗೋಲ್ ಕೂಡ ಅದೇ ಇರೋದು, ನಾನು ರಸ್ಸಲ್ ಮೇನಿಯಾ 41 ನ ಮೇನ್ ಇವೆಂಟ್ ಮಾಡಬೇಕು ಅಂತ. ಮೇನ್ ಇವೆಂಟ್ ಮಾಡಬೇಕು ಅಂದ್ರೆ ಅವರ ಕೈಯಲ್ಲಿ ವರ್ಲ್ಡ್ ಹೆವಿ ವೆಯ್ಟ್ ಚಾಂಪಿಯನ್ಶಿಪ್ ಇರಲೇಬೇಕು. ನೋಡೋಣ ಗೈಸ್, ಅದನ್ನ ನಮ್ಮ ಸಿಎಂ ಪಂಕ್ ಅವರು ಯಾವ ರೀತಿ ತಗೋತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಮಂಡೇ ನೈಟ್ ರೋ ಸ್ಮ್ಯಾಕ್ ಡೌನ್ ಆಗಿ NXT ಯ ಹೊಸ ಬ್ಯಾನರ್ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಈ 3 ಶೋಗಳ ಹೊಸ ಬ್ಯಾನರ್ ಆಗಿ ಪೋಸ್ಟರ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಮಂಡೇ ನೈಟ್ ರೋಲಿ ನಮಗೆ ಲಿವ್ ಮಾರ್ಗನ್ ಆಗಿ ಸಿಎಂ ಪಂಕ್ ಅವರು ಬ್ಯಾನರ್ ನ ಹೆಡ್ಲೈನ್ ನಲ್ಲಿ ನೋಡೋದಕ್ಕೆ ಸಿಕ್ಕರೆ, ಸ್ಮ್ಯಾಕ್ ಡೌನ್ ನಲ್ಲಿ ಕೋಡಿ ರೋಡ್ಸ್ ಆಗಿ ಬಿಯಾಂಕಾ ಬ್ಲೇರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ NXT ಯಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಆಗಿ ರಾಕ್ಸಿನಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಬ್ಯಾನರ್ಸ್ ಗಳು ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡೋಣ, ಇವೆಲ್ಲವೂ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ಏರ್ ಆಗುತ್ತೆ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ಗೈಸ್, ಪ್ರಾಬಬ್ಲಿ ನಮಗೆ ಸ್ಮ್ಯಾಕ್ ಡೌನ್ ಯೂಟ್ಯೂಬ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು, ಜನವರಿ 6ನೇ ತಾರೀಕಿಂದ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದೆ. ಬರೀ USA ಯಲ್ಲಿ ಮಾತ್ರ. ಯಾಕಂದ್ರೆ USA ಯಲ್ಲಿ USA ನೆಟ್ವರ್ಕ್ ಅಲ್ಲಿ ಸ್ಮ್ಯಾಕ್ ಡೌನ್ ಬರ್ತಾ ಇದೆ. ಅಂಡ್ CW ನೆಟ್ವರ್ಕ್ ಅಲ್ಲಿ NXT ಬರ್ತಾ ಇದೆ. ಬಟ್ USA ನ ಬಿಟ್ಟು ಬೇರೆ ಬೇರೆ ಕಂಟ್ರಿಗಳಲ್ಲಿ ಮಂಡೇ ನೈಟ್ ರೋ ಸ್ಮ್ಯಾಕ್ ಡೌನ್ ಆಗಿ NXT ಎಲ್ಲಾ ಶೋಗಳು ಕೂಡ ನೆಟ್ಫ್ಲಿಕ್ಸ್ ಗೆ ಮೂವ್ ಆಗ್ತಿರೋದ್ರಿಂದ ಕೆಲವೊಂದಷ್ಟು ಜಾಗದಲ್ಲಿ ಕೆಲವೊಂದಷ್ಟು ದೇಶದಲ್ಲಿ ಸ್ಮ್ಯಾಕ್ ಡೌನ್ ಯೂಟ್ಯೂಬ್ ಅಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಡೇವ್ ಮೆಲ್ಜನ್ ಅವರು ತಿಳಿಸಿದ್ದಾರೆ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಇಂಡಿಯಾದಲ್ಲಿ ಇನ್ನೂ ಕೂಡ ರೈಟ್ಸ್ ಸೋನಿ ನೆಟ್ವರ್ಕ್ ಕಡೆನೇ ಇರೋದ್ರಿಂದ ಮಾರ್ಚ್ ತನಕ ನಮಗೆ ಎಲ್ಲಾ ಶೋಗಳು ಕೂಡ ಸೋನಿಯಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ರೈಟ್ಸ್ ಏನಾದ್ರು ಅವರು ಮತ್ತೊಮ್ಮೆ ತಗೊಂಡ್ರೆ ಮತ್ತೊಮ್ಮೆ ಕಂಟಿನ್ಯೂ ಆಗಿ ನಮಗೆ ಸೋನಿಯಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ರೈಟ್ಸ್ ಏನಾದ್ರು ಅವರು ತಗೊಳ್ಳಿಲ್ಲ ಅಂದ್ರೆ ನಮಗೆ ಮಂಡೇ ನೈಟ್ ರೋ ಏನೋ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಮ್ಯಾಕ್ ಡೌನ್ ಆಗಿ NXT ಎಲ್ಲೂ ನೋಡೋದು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ನ ಆಗ ಡಬ್ಲ್ಯೂ ಅವರು ಇಂಡಿಯಾದವರೆಗೂ ಕೂಡ ಯೂಟ್ಯೂಬ್ ಅಲ್ಲೇ ಟೆಲಿಕಾಸ್ಟ್ ಮಾಡಬಹುದು. ನೋಡೋಣ ಗೈಸ್, ಆಗ ಅಪ್ಡೇಟ್ ಅಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಮಾರ್ಚ್ ತನಕ ಏನು ಕೂಡ ತೊಂದರೆ ಇಲ್ಲ ಇಂಡಿಯನ್ಸ್ ಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ನ್ಯೂ ಚಾಂಪಿಯನ್ ಕೆವಿನ್ ಓಯನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಕೆವಿನ್ ಓಯನ್ಸ್ ಅವರು ಈಗ ನಾನು ಹೊಸ ಡಬ್ಲ್ಯೂ ಚಾಂಪಿಯನ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ರೀಸೆಂಟ್ ಆಗಿ ಮಂಡೇ ನೈಟ್ ರೋ ಕಿಕ್ ಆಫ್ ಶೋ ಅಲ್ಲೂ ಕೂಡ ನಮ್ಮ ಕೆವಿನ್ ಓಯನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅದೇ ಕಿಕ್ ಆಫ್ ಶೋ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಪೋಸ್ಟರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಪೋಸ್ಟರ್ ಮೇಲ್ಗಡೆ ನಮ್ಮ ಕೆವಿನ್ ಓಯನ್ಸ್ ಅವರು ತಮ್ಮ ಪೋಸ್ಟರ್ ನ ಅಂಟಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ನೋಡ್ತಾ ಇರಬಹುದು. ಅಂಡ್ ಈ ಒಂದು ಫೋಟೋನ ತಮ್ಮ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ. ಸೊ ಕೆವಿನ್ ಓಯನ್ಸ್ ಅವ್ರನ್ನ ನೋಡ್ಕೊಂಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಈಗ ಆ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಡೇಮಿಯನ್ ಪ್ರಿಸ್ಟ್ ಅವರು ರಸ್ಸಲ್ ಮೇನಿಯಾದಲ್ಲಿ ಗೆದ್ದಿರ್ತಾರಲ್ಲ, ಆ ಒಂದು ಪೋಸ್ಟರ್ ಮುಖಕ್ಕೆ ಅವರ ಫೇಸ್ ನ ಅಂಟಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ನಮ್ಮ ಕೆವಿನ್ ಓಯನ್ಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಆಫ್ಲೈನ್ ಅಲ್ಲಿ ಅಂದ್ರೆ ಟ್ವಿಟರ್ ಅಲ್ಲಿ ನಮಗೆ ಫ್ರೆಂಡ್ಶಿಪ್ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರೋಡ್ ಟು ರಸ್ಸಲ್ ಮೇನಿಯಾ ಹೇಗಿರುತ್ತೆ. ಅಂಡ್ ರಸ್ಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ಏನಾದ್ರೂ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡೋದಾದ್ರೆ ಈ ರೀತಿ ಪ್ಲಾನ್ ಮಾಡಬಹುದು ಅಂತ ಒಬ್ಬ ಫ್ಯಾನ್ ಸ್ಪೆಕ್ಯುಲೇಟ್ ಮಾಡಿದ್ದಾನೆ ಅಂತಾನೆ ಹೇಳ್ಬಹುದು. ನಿಜ ಹೇಳ್ಬೇಕು ಅಂದ್ರೆ ಐಡಿಯಾ ನನಗೂ ಕೂಡ ಇಷ್ಟ ಆಯ್ತು, ಬಟ್ ಆಗೋದು ಸಿಕ್ಕಾಪಟ್ಟೆ ಡೌಟ್ ಇದೆ. ಅವನು ಹೇಳ್ತಿರೋ ಪ್ರಕಾರ ನಮಗೆ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಸೋಲೋ ಸಿಕ್ಕೋವೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಟ್ರೈಬಲ್ ಚೀಫ್ ಯಾರು ಅನ್ನೋದಕ್ಕೆ ಒಂದು ಹೂಲಾ ಫಾಲಾ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ,
ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕ್ಲೀನ್ ಆಗಿ ಸೋಲೋ ಸಿಕೋವಾ ಅವ್ರನ್ನ ಪಿನ್ ಮಾಡಿ ತಾನು ರಿಯಲ್ ಟ್ರೈಬಲ್ ಚೀಫ್ ಆಗ್ತಾರೆ. ಅಂಡ್ ಸಡನ್ ಆಗಿ ರೋಮನ್ ರೈನ್ಸ್ ಅವರು ಗೆದ್ದ ಕೂಡಲೇ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಹೊರಟೋಗ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ತನ್ನ ಕತ್ತಿಗೆ ಹೂಲಾಫಾಲ ನೆಕ್ಲೆಸ್ ನ ಹಾಕೊಂಡಿರೋದಿಲ್ಲ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮಗೆ ರಾಕ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಕ್ಕಿ ಆ ಒಂದು ಹೂಲಾಫಾಲನ ನಮ್ಮ ರಾಕ್ ಅವರು ತನ್ನ ಕತ್ತಿಗೆ ಹಾಕೊಂಡು ನಾನು ಟ್ರೈಬಲ್ ಚೀಫ್ ಅಂತ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ರಾಯಲ್ ರಂಬಲ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು ಆ ಒಂದು ವಿಚಾರಕ್ಕೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಗೆದ್ದಾದ್ಮೇಲೆ ರೋಮನ್ ರೈನ್ಸ್ ಹಾಗೆ ಬ್ಲಡ್ ಲೈನ್ ನಡುವೆ ಸ್ಟೋರಿ ಕಂಟಿನ್ಯೂ ಆಗ್ತಾ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ನಮ್ಮ ಜಾಕೋಬ್ ಫಾಟು ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಫೈನಲಿ ರೋಮನ್ ರೈನ್ಸ್ ಅವರು ಹೂಲಾಫಾಲ್ ಆಗಿ ರಾಕ್ ಅವ್ರನ್ನ ರಸಲ್ ಮಿನಿಯಾದಲ್ಲಿ ಫೇಸ್ ಮಾಡ್ತಾರೆ ಅಂತ ಈ ಫ್ಯಾನ್ ಹೇಳ್ತಾ ಇದ್ದಾನೆ. ನನ್ನನ್ನು ಕೇಳೋದಾದ್ರೆ ಗೈಸ್, ನನಗೆಲ್ಲೋ ಅನ್ನಿಸ್ತಾನೆ ಇಲ್ಲ ರೋಮನ್ ರೈನ್ಸ್ ಅವರು ತನ್ನ ಹೂಲಾಫಾಲನ ಸೋಲೋ ಸಿಕೋವಾ ಇಂದ ಗೆದ್ಕೋತಾರೆ ಅಂತ. ಯಾಕಂದ್ರೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಆ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ನ ಮಾಡಬಹುದು. ಯಾವುದೋ ಒಂದು ವಿಚಾರದಿಂದ ರೋಮನ್ ರೈನ್ಸ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಸೋತೋಗ್ತಾರೆ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಫ್ಯೂಚರ್ ಅಲ್ಲಿ ಅವರು ತನ್ನ ಹೂಲಾಫಾಲನ ಮತ್ತೊಮ್ಮೆ ಕ್ಲೈಮ್ ಮಾಡ್ಕೋತಾರೆ. ಬಟ್ ಜನವರಿ 6ನೇ ತಾರೀಕು ಅವರು ಮತ್ತೊಮ್ಮೆ ಗೆಲ್ಲೋದಿಲ್ಲ ಅನ್ಕೋತೀನಿ ತನ್ನ ಹೂಲಾಫಾಲನ. ಅದ್ಯಾಕೆ ಏನೇನಾಗುತ್ತೆ ಅಂತ ಸಂಪೂರ್ಣವಾಗಿ ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ಕೊತಾ ಹೋಗ್ತೀನಿ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.